ಜಯ, ನಾ ಒಂಚೂರು ಹೊಲಕ್ಕೆ ಆಳು ಬಿಚ್ಚಕ್ಕೆ ಬಂದಿದ್ದೆ, ಮಳೆ ಆಗಿತ್ತಲ್ಲ, ಒಂಚೂರು ಹೊಲಕ್ಕೆ ಹೋಗಿ ಬರ್ತೀನಿ. ಪಾಪ ಅವರು ಮೀನನ್ನ ಎಬ್ಬಿಸ್ಬೇಡ, ಮಲ್ಕೊಂಡಾರ ಮಕ್ಕೊಳ್ಳಿ ಅವರು. ಹೂನಮ್ಮ ಮಕ್ಕೊಂಡ್ರೆ ಪಾಪ ಎದ್ಮೇಲೆ ಬಡ ಬಡ ಬಕೆಟಿಗೆ ಬಿಸಿನೀರು ಹಾಕಿಕೊಟ್ಟು ಒಂಚೂರು ಎಣ್ಣೆ ಸೀಗೆಕಾಯಿ ಪೌಡ್ರು ಮತ್ತು ಅದೇನು ನೋಡು ಹಚ್ಕೋಬೇಕಲ್ಲ, ಮಕ್ಕ ಕದ್ದು ಇದೇನೇನು ಹಚ್ಕೊಂತೇಳಿ ನೀನು ಅದನ್ನ ಒಟ್ಟು ಅವ್ರಿಗೆ ಕೊಡು. ಅವ್ರು ಅದೆಲ್ಲ ಹಚ್ಕೊಂಡು ರೂಢ ಇರುತ್ತೆ. ಹಚ್ಕೊಳಕ್ಕೆ ಕೊಟ್ಟು ಮೈ ತಕೊಂಡ ಮೇಲೆ ಅವರು ಜಳಕ ಮಾಡಿ ಬರ್ತಾರಲ್ಲ, ಬಿಸಿದು ಚಾ ಮಾಡಿಕೊಡು, ಟಿಫಿನ್ ಮಾಡಿಕೊಡು, ಅವ್ರು ಏನು ಕೇಳ್ತಾರೆ ನೋಡಿ ಎಲ್ಲ ಮಾಡಿಕೊಡು. ನಾನು ಒಂಚೂರು ಇಲ್ಲ ಒಂಚೂರು ಈಕಿಗೆ ಕಲ್ಲೋಗ ಬ್ಲೌಸ್ ಎಲ್ಲ ಕೇಳಿ ಬಂದಿದ್ದೆ. ಯಾಕೆ ಇನ್ನೂ ಬ್ಲೌಸ್ ಹೊಲ್ದು ಕೊಟ್ಟೇ ಇಲ್ಲ, ಹಬ್ಬ ಬೇರೆ ಬರಕತ್ತೆ. ಒಂಚೂರು ಹೋಗಿ ಮಾತಾಡ್ಸ್ಕೊಂಡು ಹಂಗೆ ಒಂಚೂರು ಕೇಳಿ ಏನನ್ನೋದು ವಿಚಾರ ಮಾಡ್ಕೊಂಡು ಬರ್ತೀನಿ. ಒಂದು ಸ್ವಲ್ಪ ಹೊತ್ತಾಗತ್ತೆ. ಒಂಚೂರು ಅಷ್ಟೊಗ ಪಾಪ ಇದ್ರೆ ಒಂಚೂರು ಎಲ್ಲರೂ ದೇಕ್ರೇಕಿ ಮಾಡ. ನೀನು ಏನಾರ ದೇಕ್ರೇಕ್ ಕಮ್ಮಿ ಮಾಡಿರ್ಬೇಕು, ಗೊತ್ತಾಗಬೇಕು ನನಗೆ. ಬಂದು ಜುಟ್ಟಿಡ್ನೆಲ್ಲ ಕುಡಿತೀನಿ ನಿನ್ನ. ಹ್ಞೂ ರೀ ಅತ್ತೀರ, ಆಯ್ತು ತಗೋರಿ, ನೀವು ಆರಾಮ್ ಹೋಗ್ಬೇರಿ. ಅವ್ರ ಎದ್ಮೇಲೆ ಎಲ್ಲ ಉಪಚಾರ ಮಾಡ್ತೀನಿ ತಗೋರಿ. ಮಾಡ್ಬೇಕು ಮತ್ತೆ, ಹಂಗ ನಡೀತೈತೆ ಮತ್ತೆ. ಏನ್ ತಲೆ ಇಟ್ಕೊಳಕ್ ಹೋಗ್ಬಿಡ, ಏನು ನಿನ್ನ ಆಟ ನಡೆಯಂಗಿಲ್ಲ. ಚಂದಾಗಿ ಮಾಡು. ಉಪಚಾರ ಮಾಡ್ಬೇಕಾ? ಉಪಚಾರ ಮಾರಿ ಹಬ್ಬ ಮಾಡ್ತೀನಿ, ಮಾರಿ ಹಬ್ಬನ. ಹೆಂಗ್ ಬಿದ್ದೈತ್ ನೋಡ ಹಂಗ, ಎಮ್ಮಿಗೊಡ್ ಬಿದ್ದಂಗ. ಯಾರದು ನನ್ನ ಮಕ್ಕಕ್ಕೆ ನೀರಾಕಿದ್ದೆ? ಯಾರು? ನೀನು ನನ್ನ ಮಕ್ಕಕ್ಕೆ ನೀರಾಕಿದ್ದೆ? ತಡಿ ಗೌಡ್ರಿಗೆ ಹೇಳ್ತೀನಿ. ಗೌಡ್ರೆ. ಹೌದು, ನಾನೇ ನೀರು ಹಾಕಿದ್ದು. ಏನಿವಾಗ ಗೌಡ್ರಿಗೆ ಹೇಳ್ತೀಯ? ಕರಿ. ನಮ್ಮ ಅತ್ತಿಗೆ ಹೇಳ್ತೀಯ? ಕರಿ. ಯಾರು ಏನ್ ಮಾಡ್ತಾರೆ ನನ್ನ? ಏನು ಮಾಡಕ್ಕಾಗಲ್ಲ. ಇವಾಗ ನೀರು ಹಾಕಿನಿ, ಇನ್ನ ಸ್ವಲ್ಪ ಹೊತ್ತು ಏನಾರ ಹಿಂಗ ಮಾಡಿದ್ರೆ ಬಾಯ ತಂದು ಬೆಂಕಿ ಕೆಂಡ ಹಾಕ್ತೀನಿ. ನೀನು ನನಗೆ ಇಷ್ಟು ಮಾತಾಡೋಷ್ಟು ಧೈರ್ಯ ಬಂತ? ಈಗ ಗೌಡ್ರು ಬರ್ಲಿ, ನಿನಗೆ ಏನು ಮಾಡ್ಬೇಕು ಅದನ್ನ ಮಾಡಿಸ್ತೀನಿ. ನಿನ್ಗ ಮಾಡ್ತೀನಿ. ನಿನಗ ಏನು ಮಾಡೋಕ್ಕಾಗಲ್ಲ. ನೀನು ನನ್ನ ಏನು ಮಾಡೋಕ್ಕಾಗಂಗಿಲ್ಲ. ಯಾಕೆ ಮಾಡೋಕ್ಕಾಗಲ್ಲ? ಎಲ್ಲ ಮಾಡ್ತೀನಿ ನೋಡು. ನಿನ್ನ ಮನೆ ಬಿಟ್ಟ ಓಡಿಸ್ಬಿಡ್ತೀನಿ ತಡಿ. ಹೌದಾ? ನಾನು ಯಾರಂತ ಗೊತ್ತಾ ನಿನಗೆ? ಏನು ಮಹಾ ಗೌಡನ ಮೊದಲೇ ಹಿಂತೆಗಿರ್ತಿದ್ದಿ, ನಾನು ಎರಡನೇ ಹಿಂತೆಗಿರ್ತೀನಿ. ಆದರೆ ನಿನ್ನ ಮನೆ ಬಿಟ್ಟು ಓಡಿಸಿದ್ಮ್ಯಾಗ ನಾನಲ್ಲ ಇದಕ್ಕೆ ಸರ್ವಾಧಿಕಾರ. ಹೆಂಗೋ ಗೌಡ್ರನ್ನ ಹೇಳ್ದಂಗೆ ಕೇಳಾಕತ್ತಾರ. ಇನ್ಮೇಲೆ ನಂದ ಎಲ್ಲ ರಾಜಭಾರ. ನಿಮ್ಮ ಅತ್ತಿನೂ ನನ್ನಂಗ ಹ್ಞೂ ಅಂದಾಳ. ಇನ್ನೇನು ನಿಂದಿಲ್ಲ ಆಟ ಏನೂ ನಡೆಯಂಗಿಲ್ಲ. ನಾನು ನಿನ್ನ ಮನೆ ಬಿಟ್ಟು ಓಡಿಸೋದಾಗ ಇಷ್ಟೆಲ್ಲ ಮಾತಾಡಿದ್ಮೇಲೆ ನಿನ್ನ ಹೆಂಗೆ ಬಿಡುತ್ತೆ ನಾನು? ಇನ್ನು ಮನೆಗೆ ಇರೋಕ್ಕಾಗದೇ ಇಲ್ಲ ನೀನು. ಏ ಹುಚ್ಚಿ, ನಾನು ಯಾರಂತ ತಿಳ್ಕೊಂಡಿ ನೀನ? ನಾನು ಯಾರು ಗೊತ್ತನ? ಏನ ದನಿ ಬದಲಿಸಿ ಮಾತಾಡ್ಸ್ಬಿಟ್ರೆ ಏನಂತ ತಿಳ್ಕೊಬೇಕು ಅಂದ್ರೆ ನೀನು ಗೌಡನ್ ಹೇಳ್ತೀನಿ, ಇನ್ನೇನೇನು ಬೇರೆ ಆಗಕ್ಕಾಗಂಗಿಲ್ಲಲ್ಲ. ನಾನು ನಿಮ್ಮತ್ತಿ ಬಂದಿನಿ ಈಕಿ ಮೈಯಾಗ. ನೀ ನನ್ನ ಕೊಂದಿಯಲ್ಲ, ನೀ ನನ್ನ ಉಪಚಾರ ಮಾಡ್ಲಾರ್ದಂಗ ನನ್ನ ಮಗನ ಕಟ್ಕೊಂಡು ಬ್ಯಾರೆ ಹೋಗಿ ನನ್ನ ಜೀವನ ಹಾಳು ಮಾಡಿ ನನ್ನ ಕುಳ್ಕು ನೀರು ಅಂದಂಗ ಮಾಡಿ ನನ್ನ ಕೊಂದಿಯಲ್ಲ. ಅದಕ್ಕೆ ನಿನ್ನ ಮ್ಯಾಗ ಸಿಟ್ಟಿ ಮ್ಯಾಗ ನಿನ್ನ ಮುಂದೆ ಸೇಡ್ ತಿರ್ಸ್ಕೊಳಕ್ಕ ಈಕಿ ಮೈಯಾಗ ಬಂದು ನಿನ್ನ ಕೊಲ್ಲಾಕ ಬಂದಿನಿ. ನೀನ್ ಯಾವ ಊರತ್ತಿ? ನಮ್ಮ ಚಟದ ಶಂಡಿಗೆ ಆಗಿ ಎಷ್ಟೋ ದಿವಸ ಆತು. ಈಗ ಎಲ್ಲಿ ಬರ್ತಾಳ? ಬರಂಗಾಗಿದ್ರೆ ಅವಾಗ ಬರ್ತಿದ್ಲು. ಇಷ್ಟು ದಿವಸ ಬೇಕಿತ್ತನ್ ಬರಾಕ? ಅದು ನಿನ್ನ ಮೈಯಾಗ ಸಂಬಂಧ ಇಲ್ಲ, ಸಾಟಿಲ್ಲ. ನಿನ್ನ ಮೈಯಾಗ ಬರ್ತಾಳ? ನನಗ ಎದುರು ಮಾತಾಡ್ತಿದ್ದಿ? ನಾನು ಅವಾಗ ಬರ್ಬೇಕಂದೆ. ನೀನು ಬರೀ ಊರು ನಾಟಕ ಮಾಡ್ಕೊಂತ ನನ್ನ ಮಗಗೂ ಚಂದಾಗಿ ನೋಡ್ಕೊಳ್ಳಾರ್ದಂಗ ನನ್ನ ಮಗನನ್ನು ಬಿಟ್ಟು ಬೇರೆ ಬೇರೆ ಗಂಡಸರ ಜೊತೆಗೆ ಬೇರೆ ಬೇರೆ ಹೆಣ್ಮಕ್ಳ ಜೀವನ ಹಾಳು ಮಾಡ್ಕೊಂಡು ಅವ್ರವ್ರ ಗಂಡರನ್ನ ಕಟ್ಕೊಂಡು ಅವ್ರವ್ರ ಊರಾಗ ಒಬ್ಬೊಬ್ಬತ್ತನ್ನ ಇಟ್ಕೊಂಡು ಅವ್ರ ಮನೆ ಆಸ್ತಿ ಲೂಟಿ ಮಾಡ್ಕೊಂತ ಅವ್ರ ಮನೆಯಿಂದೆಲ್ಲ ಲೂಟಿ ಮಾಡಿ ಸಂಸಾರ ಹಾಳು ಮಾಡಕತ್ತೀಯಲ್ಲ. ನನಗ ನೋಡಿ ಸಾಕಾತ. ನನ್ನ ಮಗನಲ್ಲಿ ಪರದೇಶಿಗತ್ತೆ ಬಿಟ್ಟು ಬಂದಿದ್ದಿ. ಅದಕ್ಕೆ ನಿನ್ನ ಮಾತ್ರ ನಾನು ಬಿಡಂಗಿಲ್ಲ. ಅದಕ್ಕೆ ನಿನ್ನ ಮಾಡ್ಬೇಕಂತನ ಬಂದಿ ನಾನು. ಈಗೇನಪ್ಪ ಈಕಿ? ನಮ್ಮ ಅತ್ತೆ ಮಾತಾಡ್ದಂಗೆ ಮಾತಾಡಕತ್ತಾಳ. ನಮ್ಮ ಅತ್ತೆ ಕರೆವು. ಮತ್ತು ನಾನು ನಾಟಕ ಕಂಪ್ನಿ ಅಂತಂದು ಊರು ಅಡ್ಯಾಡಿದ್ನಲ್ಲ, ಮತ್ತೆ ಆಕಿ ಕುಳ್ಕೊಂಡು ನೀರಂತಾನೆ ಸತ್ಲು. ಮತ್ತು ನನ್ನ ಗಂಡನಿಗೆ ಊರಾಗ ಹೋಗೋದು ಬಂದಿನಲ್ಲ, ಮತ್ತೆ ಗೌಡ್ರು ಹಿಂಗೆ ಸವಾಸ ಮಾಡ್ಕೊಂತ ಹಿಂಗೆ ಹೊಂಟ್ಬಿಟ್ಟಿನಿ. ಯವ್ವ ಕರೆವು ನನ್ನ ಮತ್ತೆ ಬಂದಾಳ. ಇದ್ರು ಇರ್ಬೋದು. ಅಲ್ಲ, ನೀನ ನಮ್ಮ ಮತ್ತೆ ಅಂತ ಹೆಂಗೆ ಗೊತ್ತು? ನಮ್ಮ ಮಾವ ಇಲ್ಲ ನನ್ನ ಮತ್ತೆ. ನಿಮ್ಮ ಮಾವನ್ನ ಮದುವೆ ಬಂದ ಕೂಡಲೇ ನಿಂಗ್ರಿಸಿ ನೀರು ಕುಡಿದೆ, ಆಮೇಲೆ ನನ್ನ ನಿಂಗ್ರಿಸಿ ನೀರು ಕುಡಿದು ಈ ನನ್ನ ಮಗ ಕೈ ಹೆಚ್ಚೇನು? ಅದಕ್ಕೆ ನನ್ನ ಮಗನ ಪರಿಸ್ಥಿತಿ ನಮ್ಮಂಗ ಆಗ್ಬಾರ್ದಂತಾನೆ ನಿನ್ನ ನಿಗ್ರಿಸಿ ನೀರು ಕುಡಿಬೇಕಂತ ಬಂದೀನಿ. ನಿನ್ನ ಬಿಡಂಗಿಲ್ಲ ನಾನು. ಬೇಡ ಅತ್ತಿ, ನನ್ನ ಕೊಲ್ಲಬೇಡ. ನನ್ನ ತಪ್ಪತ್ತು. ನಾನು ನಾಟಕ ಮುಗಿಸ್ಕೊಂಡು ಊರಿಗೆ ಹೋಗ್ಬಿಡ್ತೀನಿ. ವಾಪಸ್ ಈ ನಾಟಕ ಪಾಠ ಮಾಡಲ್ಲ, ಯಾವ ಸುದ್ದಿ ಹೋಗಲ್ಲ. ನನ್ನ ಕೊಲ್ಲಬೇಡ. ಕೊಲ್ಲಬಾರ್ದ? ನಿನ್ನ ಕೊಲ್ಲಬಾರ್ದಂದ್ರೆ ನಾ ಹೇಳ್ದಂಗೆ ಕೇಳು. ನೀ ನನ್ನೆಷ್ಟು ಉರಿಸ್ಕೊಂಡಿಲ್ಲ, ನಾನು ನಿನ್ನಷ್ಟು ಉರಿಸ್ಕೋಬೇಕು. ಹಂಗ ಈಗ ಇಕ್ಕಿ ಮೈಯಾಗ ಬಂದಿನಲ್ಲ, ಪಾಪ ಇಕ್ಕಿ ಗಂಡನ ಸಂಸಾರ ಹಾಳು ಮಾಡಿ ಇವರಿಬ್ಬರು ಜೀವನ ಹಾಳು ಮಾಡಿ ಅಕ್ಕಿ ಗಂಡನ ನಿನ್ನಂಗ ಮಾಡ್ಕೊಂಡು ಮತ್ತೆ ಅಕ್ಕಿಗೆ ಮನೆ ಬಿಟ್ಟು ಹೊರ ಹಾಕ್ತೀನಿ ಅಂತ ನನ್ನ ಕತ್ತಿಯಲ್ಲ. ಮತ್ತೆ ಇದು ಎಷ್ಟರ ಮಟ್ಟಿಗೆ ನೀನು ತಯಾರಾಗಿದ್ದಿ? ನೀನು ಎಷ್ಟು ಜನರದ ಜೀವನ ಹಾಳು ಮಾಡಿ ಆಟ ಆಡಕತ್ತಿ. ಮಂದಿದ ಮನ್ಯಾಗ ಆಟ ಆಡಿ ನಾಟಕ ಮಾಡ್ತಿದ್ದಿ. ನಾಟಕ ಕಂಪ್ನ್ಯಾಗ ಇಲ್ಲ ನಾಟಕ ಸ್ಟೇಜ್ನಾಗ ಮಾಡಂತಂದ್ರೆ ಊರೂರು ಗೌಡ್ರ ಮನೆಯಾಗ ಇಂಥವೆಲ್ಲ ಮಾಡಿ ಏಸ್ ಮಂತನ ಹಾಳು ಮಾಡಿ ನೀನು. ಅದಕ್ಕೆ ನಿನಗೆ ಮಾತ್ರ ನಾ ಬಿಡಂಗಿಲ್ಲ. ಸರಿ ಪಾಠ ಕಲಿಸ್ತೀನಿ. ನಾ ಹೇಳ್ದಂಗೆ ಕೇಳ್ಕೊಂಡು ನಾ ಹೇಳ್ದಂಗೆ ಮಾಡಿದಿ ಉಳಿತಿದೆ. ಇಲ್ಲ ಅಂದ್ರೆ ನಾನು ಏನು ಮಾಡ್ತೀನಿ ಗೊತ್ತಿಲ್ಲ ನೋಡು.
ಏನ್ ಮಾಡ್ಬೇಕು ಹೇಳ್ತಿ ಮಾಡ್ತೀನಿ. ನೀವು ಹೇಳ್ದಂಗ ಮಾಡ್ತೀನಿ. ಆದ್ರೆ ಕೊಲ್ಬೇಡ್ರಿ, ನನ್ನ ಕೊಲ್ಬೇಡ್ರಿ. ಅದೆಲ್ಲ ಕಣ್ಣೀರು ಮುಸುಳಿ ಕಣ್ಣೀರು ಹರ್ಸೋದನ್ನ ಬಿಡೋದನ. ಇಲ್ಲಿ ಏನ್ ನಡೆಯತ್ತಲ್ಲ ನಮ್ಮಿಬ್ಬರ ನಡುವ, ಇದು ನಮ್ಮಿಬ್ಬರ ನಡುವ ಅಷ್ಟೇ ಇರಬೇಕು. ಇದು ಏನಾರ ಗೌಡ್ಶನಿಗೆ ಆ ಗೌಡಗೆ ಏನಾರ ನೀ ಹೇಳಿ ನಿನ್ನ ಹುಟ್ಟೆಲ್ಲ ಅನಿಸ್ಬಿಡ್ತೀನಿ. ನಾ ಹೇಳ್ದಂಗೆ ಸುಮ್ಮನೆ ಕೇಳ್ಬೇಕಷ್ಟ. ನಡಿ ಈಗ ಅಲ್ಲಿ ಹೋಗಿ ಹಿಟ್ಟು ರುಬ್ಬು ನಡಿ. ಪಾಪ ಆ ಸಸಿ ಎಷ್ಟರ ಕೆಲಸ ಮಾಡ್ತಿತ್ತು, ಒಂದು ಚೂರ ನೀನು ಸಹಾಯ ಮಾಡೋದು ಬಿಟ್ಟು ಇನ್ನ ಉರಿಸ್ಕೊಂಡ್ ಅಕ್ಕಿ ಗಂಡನ ಕೊಟ್ಟಾಗೆಲ್ಲ ಮಾಡ್ಬಾರ್ದು ಚಕ್ಕಂದ ಆಡಿದಿ. ನಿನ್ನ ಬಿಟ್ಟೆ ನಾನು ಹೋಗ್. ಈಗ ಒಂದು ಚೀಲ ಜೋಳ ಇಟ್ಟ ಹಿಟ್ಟು ಬೀಸು ನಡಿ. ನಾನು ಜೋಳ ಬೀಸ್ಬೇಕಾ? ಅಲ್ಲ, ನಾನು ಬೀಸೋದು ಪಸೋದು ಕುಟ್ಟೋದು ಎಲ್ಲ ಬಿಟ್ಟು ಭಾಳ ದಿವಸ ಆಗೈತಿ ಅತ್ತಿ. ಹಾಗಾಗಿ ನನಗೀಗ ಬರಲ್ಲ, ಕೊಯ್ಯಿ ಬ್ಯಾನೆ ಆಗತ್ತೆ ಅತ್ತಿ. ಅದಕ್ಕೆ ಒಲ್ಲೆ ಅತ್ತಿ, ಬೇರೆ ಏನಾರು ಹೇಳತ್ತಿ ಮಾಡ್ತೀನಿ ಅತ್ತಿ. ಅತ್ತಿ ಕತ್ತಿ ಇವೆಲ್ಲ ನಾಟಕ, ಅದು ಸ್ಟೇಜ್ ಮ್ಯಾಗ ಇಟ್ಕೋ, ಇಲ್ಲಿ ಬೇಡ ಬಾ. ಬಗ್ಗಿ ಮಾಡಿದ್ರೆ ಎಲ್ಲ ಆಗತ್ತೆ. ಇಲ್ಲಾಂದ್ರ ಆ ಕಟ್ಟಿಗೆ ಅಂತ ಕೈ ಅದಾವಲ್ಲ ಅವನ್ನ ಮುರಿದು ಆ ಗೂಟ ಅಂತಂದು ಬಿಸಿಕಲ್ಲಿ ಬಡದ್ಬಿಡ್ತು ನೋಡು. ಮತ್ತೆ ಅವಾಗ ಅದ ಕೈನ ಹಿಡ್ಕೊಂಡು ಗೂಟ ಅಂತಂದು ಇನ್ನೊಂದ್ ಕೈಲೇ ಮತ್ತೆ ಹಿಟ್ಟು ಬೀಸ್ಬೇಕಾಗತ್ತೆ. ಮಾಡ್ಲೇನೆ ಹಂಗ? ಬೇಡತ್ತೆ, ಬೀಸ್ತೀನತ್ತೆ. ಹಂಗ ಬಾ ಮರ್ಯಾದಿಂತ್ರ. ಬೀಸು ಬಿಡ. ಎಷ್ಟೊತ್ತು ಮಾಡ್ತಿದೆ? ಇನ್ನ ಒಂದ್ ಸ್ವಲ್ಪ ಬೀಸಿದಿ, ಅಲ್ಲೇ ಮಕ್ಕ ನೋಡ್ಕೊಂಡ್ ಕುಂತಿಯಲ್ಲ. ಬೇಡ. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ಬೇಟೆಯೋ, ಮುಂದೇನು ಅರಿಯಲಾರೆ, ಕೊನೆಯೆಂದು ತಿಳಿಯಲಾರೆ. ಅತಿ ನಮ್ಮತ್ತಿ ಗೌಡನ ಮನೆಯಾಗ ಆರಾಮ ಇರಬೇಕಂತ ಬಂದಿದ್ದೆ. ಗೌಡ ನನಗ ಆಸ್ತಿ ಎಲ್ಲ ಹಚ್ಚತೀನಿ ಅಂದಿದ್ದ. ನಾನ ರಾಣಿ ಅಂತ ತಿಳ್ಕೊಂಡು ಕಿರೀಟ ಹಾಕ್ಕೊಂಡಿದ್ದೆ. ಅತ್ತಿ ಬಂದ್ಲು ನಮ್ಮತ್ತಿ, ಒಣಗಿ ತಗೊಂಡ್ ಬಂದ್ಲತ್ತಿ. ಬೀಸ ಕಲ್ಲಿ ಕುಂದ್ರಿಸಿದ್ಲು, ಬೀಸ ಕಚ್ಚ ಒಣಗಿ ಹಿಡ್ಕೊಂಡು. ನಮ್ಮತ್ತಿ ದವ್ವಾಗಿ ಬಂದ ಕಾಡಕತ್ತಿ ಯಾಕತ್ತಿ, ಒಣಕಿ ಹಿಡ್ಕೊಂಡ್ ಬಂದಿದ್ಲೆ. ಅದೊಂದು ಚಲೋ ನೆನಪಾಡಿ, ತಡಿ ತಗೊಂಡ ಬರ್ತೀನಿ, ತಡಿ ಹಿಡ್ಕೊಂಡ ಬರ್ತೀನಿ ಒಣಕಿನ. ಬೇಡ ಅತ್ತೆ. ಹಂಗಿದ್ರೆ ಬೀಸಿ ಬಿಡ. ಬೇಯಿಸ್ತೀನಿ. ನನಗ ಏನಾರ ಬಿಸಿದ ಮಿರ್ಚಿ ಬಜ್ಜಿ ಬೋಂಡ ಹಿಂಗೆ ತಿನ್ನಂಗಾಗೈತಿ. ಮಳಿ ಒಂದು ಬರಕತ್ತೈತಿ, ಹೊರಗ ಹೋದ್ರ ನನಗ ಥಂಡಿ ಆಗಕತ್ತೈತಿ. ಅದಕ್ಕೆ ಒಂಚೂರು ಏನಾರ ಬಿಸಿ ಚಾ ಮತ್ತು ಬೋಂಡ ಮಿರ್ಚಿ ಏನಾರ ಮಾಡ್ಕೊಂಬರ್ಬಾ. ನನಗೆ ಅವ್ರ ಮನೆಗೆ ಏನು ಎಲ್ಲಿ ಐತಂತನೂ ಗೊತ್ತಿಲ್ಲ, ಯಾವ ಸಾಮಾನು ಎಲ್ಲಿ ಇಟ್ಟಾರೋ ಗೊತ್ತಿಲ್ಲ. ಹಸಿಕಲ್ಲು ಹಿಟ್ಟು ಎಲ್ಲೈತೋ, ಎಣ್ಣೆ ಎಲ್ಲೈತೋ, ಉಪಕಾರ ಎಲ್ಲೈತೋ ಏನೂ ಗೊತ್ತಿಲ್ಲ. ಅತ್ತಿ, ನಾ ಹೆಂಗೆ ಹೋಗಿ ಇನ್ನೊಬ್ರು ಅಡಿಗೆ ಮನ್ಯಾಗ ಮಾಡ್ಲತ್ತಿ? ಬ್ಯಾಡತ್ತಿ, ಆಮೇಲೆ ಮಾಡೋದು. ಆ ಸಸಿ ಮೇಯಾಗಿದ್ರೆ ನೀವು ಹೊರಗೆ ಹೋಗ, ನಾ ಹೇಳಿ ಮಾಡಿಸ್ತೀನಿ, ಆಮೇಲೆ ಮತ್ತೆ ಬಂದು ತಿನ್ನಿ ಅಂತತ್ತಿ. ಬ್ಯಾಡತ್ತಿ, ನನಗೆ ಗೊತ್ತಿಲ್ಲತ್ತಿ. ಏನ ಇನ್ನೊಂದು ಹೇಳ. ಇನ್ನೊಬ್ಬರ ಮನೆ ಅಡಿಗೆ ಮನೆ ಏನೋ ಗೊತ್ತಿಲ್ಲ, ಹೆಂಗ್ ಬಂದು ಹೆಂಗ್ ಮಾಡ್ಬೇಕು ಅಂತ. ಮತ್ತೆ ನೀನು ಇನ್ನೊಬ್ಬರ ಮನೆ ಗಣಮಗನ್ನ ಬುಟ್ಟಿ ಹಾಕೊಂಡು ಇಲ್ಲಿ ಸಂಸಾರ ಮಾಡಕತ್ತಿದಿ. ಇದಾದ್ರೆ ಗೊತ್ತಾಗಲ್ಲ, ಅದಾದ್ರೆ ಎಷ್ಟು ಜಲ್ದಿ ನಿನಗೆ ಇನ್ನೊಬ್ಬರ ಮನೆ ಆತನ. ನಿನ್ನೆಲ್ಲೋಡು ಅದ ಊಟ ತಗೊಂಡು ಬೇಸಿ ಎತ್ತಿ ನೆತ್ತಿ ಮ್ಯಾಗೆಟ್ಟು ಬಡದ್ನಂದ್ರ ಎಲ್ಲ ಇರ್ತೈತಿ ತಲೆಗಿಂದ. ಎದ್ದೊಕ್ಕೇನೇನತಿ, ಎದ್ದೋಗು ಹುಡುಕ್. ಇಟ್ಟು ಅಲ್ಲಿ ಅಡಿಗೆ ಮನೆಗೆ ಇಟ್ಟಿರ್ತಾರ ಎಲ್ಲ ಸಾಮಾನು. ಎದ್ದೋಗಿ ಹುಡಿಕೊಂಡು ಬಡ ಹೋಗಿ ಮಿರ್ಚಿ ಬಿಲ್ಲ ಬಜ್ಜಿ ಉಳ್ಳಾಗಡ್ಡಿ ಕಂದ ಬಜ್ಜಿ ಮಾಡು. ಒಳಗಡೆ ಜಗ್ಗಿದ ನೋಡು, ಹೋಗಿ ಕಂದ ಬಜ್ಜಿ ಮಾಡು. ಬರೇ ನನಗೊಂದಲ್ಲ, ಈಗ ಆ ಗೌಡು ನಿಂತಿ ಮನೆಗಿದ್ರೆ ಹೋದ್ರೆ ಆಕಿಗೂ ಬೇಕು, ಅವ್ರ ಅತ್ತಿ ಬರ್ತಾಳ, ಆಕಿ ಗಂಡ ಬರ್ತಾನ, ಅವ್ರಿಗೂ ಬೇಕು. ಎಲ್ಲರಿಗೂ ಆಗಷ್ಟು ಮಂಡಾಳು ಬಜ್ಜಿ ಇಲ್ಲ ಮಿರ್ಚಿ ಏನಾರ ಮಾಡಿ ಬಿಸಿ ಚಾ ಮಾಡಿ ಕೊಡು. ಇಲ್ಲ ಅಂದ್ರೆ ನಿನ್ನ ಇಲ್ಲೋಡ, ನಿನ್ನ ಏನು ಮಾಡ್ತಾನೆ ಗೊತ್ತಿಲ್ಲಡ, ಹೇಳಿ ನೋಡು. ಎದ್ದೇಳು. ಬಡ ತಗೊಂಡು ಮಾಡ. ಎಷ್ಟೊತ್ತು ಮಾಡ್ತೀನಿ ನೀನು? ಅತ್ತಿ, ನೀನು ಯಾಕೆ ಇಲ್ಲಿ ಬಂದು ಕುಂದಿರ್ತಿ ಅತ್ತಿ? ನಾನು ಹೆಂಗ ಒಂದು ಹುಡುಕಿ ಏನೋ ಒಂದು ಮಾಡ್ತೀನಿ. ನೀ ಅಲ್ಲಿ ಒಳಗೆ ಪಡಿಸಲ್ಲ ಕೂತ್ಕೋ ಹೋಗು. ಆರಾಮ್ ಟಿವಿ ನೋಡ್ಕೊಂತ ಕುಂದರು. ಗೌಡ್ರು ದೊಡ್ಡದು 52 ಇಂಚಿಂದು ಟಿವಿ ಹಾಕ್ಸ್ಬಿಟ್ರ. ಟಿವಿ ನೋಡ್ಕೊಂತ ಕುಂದುರತ್ತಿ. ನಾನು ಬರ್ತೀನಿ, ಮಾಡ್ಕೊಂಡು ತೊಗೊಂಬರ್ತೀನಿ, ತಿನ್ನಿ ಅಂತ. ನಾನು ಅತ್ತಾಗ ಹೋದ್ರೆ ನೀನು ಇತ್ತಾಗೇನಾರ ಊಟದಾಗ ಅದು ಮಂಡಾಳ ಮಿರ್ಚಿ ಬಜ್ಜಿ ಒಳಗೆ ಏನಾರ ವಿಷ ಹಾಕಿ ಆ ಗೌಡ ನೀನು ತಿನ್ನ ಈಕಿನ್ನ ನಾನೀಗೇನು ಅಕ್ಕಿ ಮೈಯಾಗದೇನಲ್ಲ ಆಕಿನ ಏನಾರ ಸಾಯಿಸ್ಬೇಕಂತಂದು ಸಾಯಿಸಿದ್ರೆ ನಮ್ಮತ್ತಿ ಅಕ್ಕಿ ಮೈಯಾಗ ಅಲ್ಲ ಬರೋದು. ಆಕಿನ ಸಾಯಿಸ್ಬಿಟ್ರೆ ಆಮೇಲೆ ನನ್ಗೆ ಅವ್ರ ಅತ್ತಿ ಮೈ ಬರೋಕ್ಕಾಗಂಗಿಲ್ಲ. ನಮ್ಮ ಅಕ್ಕಿ ಗೌಡ ನಿಂತೆ ನಮ್ಮ ಅತ್ತಿ ಬರೋಕ್ಕಾಗಲ್ಲ. ಆಮೇಲೆ ಗೌಡ ನಿಂತಿನಿರಲ್ಲ, ನಾನು ಪರ್ಮನೆಂಟಿಗೆ ಇರಬೇಕು ಅಂತಂದು ನೀನೇನಾರ ನನಗೆ ಒಳಸಂಚು ಮಾಡಿ ನನ್ನ ಕೊಲ್ಲಕ್ಕೆ ಪ್ರಯತ್ನ ಮಾಡಿದ್ರೆ ಅದಕ್ಕೆ ಇಲ್ಲೇ ಕೊಂದಿರ್ತೀನಿ ನಾನು. ನೀ ಮಾಡಿಕೊಡು, ನಾ ತಿಂತೀನಿ. ಇಲ್ಲೋಡ, ಇಲ್ಲ ನಿನ್ನ ತಿಂದು ಬಿಡ್ತೀನಿ. ಅಯ್ಯೋ ಅತ್ತಿ, ಹಾಗೆಲ್ಲ ಮಾಡೋಕ್ಕಾಗುತ್ತಾನು? ಮೊದಲ ನಿಂದೆವ್ವ, ನಾನು ಏನು ಮಾಡ್ರೆ ನಿನಗೆ ಗೊತ್ತಾಗತ್ತ?
ಯಾಕೆ ಬೇಕು? ನಾನು ಬದುಕ್ಬೇಕಂತ ಆಸೆ ಇಟ್ಕೊಂಡಿನಿ. ನಿನ್ಗೇನಾರು ಮಾಡಕ್ಕೆ ನಾನಿಂದ ಗಡ್ಸಿ ನಾನೆಲ್ಲಿ ಸಾಯಕ್ಕೆ ಹೋಗ್ಲಿ? ಹಾಗೆಲ್ಲ ಮಾಡಲ್ ತಗೋತಿ. ಏನು ಚಿಂತೆ ಮಾಡಬೇಡ ಆಯ್ತು, ಇಲ್ಲೇ ಕುಂದ್ರು. ಆ ಭಯ ಇರಲಿ. ನಾನೇನು ಈಕಿನ ಸಾಯಿಸಿದ್ರಿಕಿ ಮೈ ಬಿಟ್ಟು ದಾರೆ ಹೋಗೋ ಒಂದು ಆಸೆ ಏನು ಮೈಯಾಗಾದ್ರೆ ಬಂದು ನಿನ್ನ ತಿಂದು ಬಿಡ್ತೀನಿ. ಇಲ್ಲ ಅಳತಿ, ಗೊತ್ತಾಯ್ತು ಮಾಡ್ತೀನಿ. ಯಾವಲ್ಲಿದ್ದೆ ಯವ್ವ ಅತ್ತಿ? ಯಾ ನುಗ್ಗಿ ಗಿಡಕ್ಕೆ ಇಷ್ಟು ಜೋತ್ ಬಿತ್ಕೊಂಡಿದ್ದು? ಯಾ ಗಿಡ ಬುಡಕ್ಕ ಜೋತ ಆಡತ್ತಿದ್ದೋ? ಹೋಗಿ ನನಗೆ ಇವತ್ತು ಗಂಟೆ ಬಿದ್ಬಿಟ್ಟೆ. ಮುಂಜಾನೆ ಯಾರ ಮುಖ ನೋಡಿದ್ನೆ ಇಲ್ಲ? ಅದೇ ಆ ಗೌಡನ ಮುಖನ ನೋಡಿದ್ದೆ. ಇನ್ಯಾವ ಮುಖ ನೋಡ್ಬೇಕು ನಾನು? ಇವತ್ತಿದ್ದಿದ್ದೆ ಅದರಿಂದ ಅಲ್ಲ ಮುಖ ನೋಡಿದ್ದೆ. ಅದಕ್ಕೆ ಇಲ್ಲ ಬಾರದೆಲ್ಲ ಸಂಬಂಧಗಳು ಸತ್ತೋ, ಸಂಬಂಧಗಳೆಲ್ಲ ಇವತ್ತು ಬಂದು ಅಮರ್ಕೊಳಕತ್ತವು. ಏನದ ವಟ ಅನ್ನಕತ್ತೀಯಲ್ಲ? ಏನೂ ಇಲ್ಲತ್ತೆ. ಉಳ್ಳಾಗಡ್ಡೆ ಎಲ್ಲದವ, ಮೆಣಸಿನ್ಕಾಯಿ ಎಲ್ಲದವ, ಹಿಟ್ಟು ಎಣ್ಣೆ ಎಲ್ಲದವ, ಸಿಗೋಲ್ ಹುಡ್ಕಕತ್ತೀನಿ. ಏ ಬೆಂಡ್ಲಿ, ಆ ಡ್ರಾದಾಗ ನಿನಗೆ ಉಳ್ಳಾಗಡ್ಡಿ ಹಸಿಮೆಣಸಿನ್ಕಾಯಿ ಸಿಗ್ತಾವನು? ಫ್ರಿಜ್ನಾಗ ಹೋಗು, ಅಲ್ಲಿ ಉಳ್ಳಾಗಡ್ಡಿ ಇಲ್ಲಿ ಪುಟ್ಟಾಗದವು. ಹಸಿಮೆಣಸಿನ್ಕಾಯಿ ಫ್ರಿಜ್ನಾಗ ಇರ್ತಾವು. ಕಣ್ಣಿನ ನೆತ್ತಿ ಮೇಲೆ ಇಟ್ಕೊಂಡು ಅಲ್ಲಿ ಕಾಣ್ತಿಲ್ಲ, ಬಿದ್ರಿನ ಪುಟ್ಟೆ ಉಳ್ಳಾಗಡ್ಡಿ ಇಟ್ಟಾರಿಲ್ಲ ಅಲ್ಲಿ. ಉಳ್ಳಾಗಡ್ಡಿ ಅದಾವು, ಮೆಣಸಿನ್ಕಾಯಿ ಫ್ರಿಜ್ನಾಗ ಇರುತ್ತೆ, ಕರಿಬೇವು ಕೊತ್ತಂಬರಿ ಎಲ್ಲ ಫ್ರಿಜ್ನಾಗ ಐತಿ. ಹೋಗಿ ತಗೊಂಬ. ಹಿಟ್ಟು ಇಲ್ಲೆಲ್ಲ ಅದು ಅಲ್ಲಿ ಕಪಾಟ ಐತಲ್ಲ ಸ್ಟೋರ್ ರೂಮ್ನಾಗ, ಅಲ್ಲಿರ್ತಾವ ಹಿಟ್ಟು ಎಣ್ಣೆ ಎಲ್ಲ. ಮತ್ತೊಂಬ ಏನ್ ದೊಡ್ಡ ಮಳ್ಳಿ ಮಂಚಕೇಟ ಅಂದ್ರೆ 3 ಮತ್ತೊಂದು ಅಂತ. ಈಕಿ ಬಾಳೆ ಮಾಡಿ ನೋಡಿಕಿ ಬರೀ ಹಿಂಗ ನಾಟಕದ ಬಿಡಾಡಿಗತೆ ಊರೆಲ್ಲ ತಿರ್ಗಾಡ್ಕೊಂತ ಹೋಗಿಯಲ್ಲ, ಬಾಳೆದೆಲ್ಲ ಮರ್ತು ಬಿಟ್ಟಿದಿ. ಹರಾಮಿದ ಇನ್ನೊಬ್ಬರ ಮನೆ ತಿಂದು ಮೆರೆದು ಬಂದ್ಬಿಟ್ಟಿದಿ. ಈಗ ಹೆಂಗಾಗತ್ತೆ? ಬಗ್ಗೆ ಮಾಡು, ಗೊತ್ತಾಗತ್ತ ನೋಡ. ಅದ ಏನಾರು ತಪ್ಸಿದಿ, ಏನ ಉಪ್ಪು ಖಾರ ಏನಾರ ಜಾಸ್ತಿ ಹಾಕಿದಿ, ಈಗ ಅದನ್ನ ಅಷ್ಟು ನಿನಗ ಕುಂದ್ರಿಸಿ ತಿನ್ನಿಸ್ತೀನಿ. ಮತ್ತೆ ಕರೆಕ್ಟ್ ಹೊಣಿರ್ಬೇಕು, ಎಲ್ಲ ಚೆನ್ನಾಗಿ ಮಾಡ್ಬೇಕು. ಹೂವತ್ತಿ ಚಲೋತ್ನಿಗಿನ ಮಾಡ್ತೀನಿ. ನೀನು ತಿಂದು ಹೌದೌದಂತ ಮೆಚ್ಕೊಂಡಿರ್ಬೇಕು. ಬದುಕಿದ್ದಾಗ ಹೌದೌದಂತಂದು ಮೆಚ್ಕೊಳಂಗಿದ್ದಿದ್ರೆ ನಾನು ಯಾಕಿಂತ ಪರಿಸ್ಥಿತಿ ಬಂದು ನಿನ್ನಂತಲ್ಲಿ ದೆವ್ವ ಬಂದು ಕಾಡ್ತಿದ್ದೆ. ಅವಾಗ ನೋಡ್ಕೊಳ್ಳೋದಕ್ಕೆ ಈಗ ದೆವ್ವ ಬಂದ್ಮೇಲೆ ನೋಡ್ಕೋತೇನೆ. ಈಗ ನನ್ನ ಕುಟ್ಟಿಗೆ ಹೌದೌದಂತ ಶಬಾಷ್ಕಿರಿ ತಗೊಂಡು ನಿನಗೆ ಏನಾಗಬೇಕಾಗಿಲ್ಲ. ಮುಚ್ಕೊಂಡು ಚಂದೆ ಮಾಡು. ಯವ್ವ ಗಟ್ವಾನತ್ತಿ, ಏನು ಮಾತು ಕೊಂಚ ಡೈಲಾಗ್ ಹೊಡಿತಾಳ. ನಾನು ಸ್ಟೇಜ್ ಮ್ಯಾಗ ಈ ನಮ್ಮನೆ ಡೈಲಾಗ್ ಹೊಡೆಯಲ್ಲ. ನನಗೆ ಹೆಂಗೆ ಹೊಡಿತಾಳಲ್ಲ ಈಕಿ ನಮ್ಮತ್ತಿ. ಅತ್ತಿ ತಗೋರಿ, ನಿಮ್ಮ ಸಲುವಾಗಿ ಮಂಡಾಳು ಮಿರ್ಚಿ ಎಲ್ಲ ಮಾಡಿ ನೋಡ್ರಿ. ಇಷ್ಟಕ್ಕೆ ಏನು ಖುಷಿ ಪಡಬೇಡ. ಇನ್ನು ಅಲ್ಲೋಳು ಸಿಂಕಿನ ತುಂಬ ಬಾಂಡೆ ಅದಾವು, ಬಾಂಡೆ ತಿಕ್ಕು, ಕಸ ಹೊಡಿ, ಕಲ್ಲೊರ್ಸು. ಆಮೇಲೆ ಹೊರಗೆ ಅಲ್ಲಿ ಎಮ್ಮೆ ಅಂತಲೇ ಸಗಣಿ ಉಚ್ಚಿ ಎಲ್ಲ ಐತಿ ದಂಡ ಹಾಕ್ಯಾಗ. ಸಗಣಿ ಉಚ್ಚಿ ಎಲ್ಲ ತೆಗೆದು ದನಕ್ಕೆ ಮೈ ತೊಳೋದು. ಆಮೇಲೆ ಇದನ್ನ ಏನದು ದನ ಕೊಟ್ಟು ಮೇವು ಎಲ್ಲ ಹಾಕು. ಆಮೇಲೆ ಅಂಗಳ ಕಸ ಹೊಡಿ, ರಂಗೋಲಿ ಹಾಕು, ನೀರು ಹಾಕು. ಈಗ ಆ ಗೌಡು ನಾವು ಬರ್ತಾರೆ. ಅವ್ರು ಬರೋಷ್ಟೊತ್ತಿಗೆ ಅವ್ರಿಗೂ ಒಟ್ಟು ಮಂಡಳು ಮಿರ್ಚಿ ಎಲ್ಲ ಅದಾವ. ಏನು ಬರೀ ನನಗೊಬ್ಬಾಕಿ ಮಾಡಿ ಹಾಕಿ? ಇಲ್ರಿ ಅತ್ತಿ, ಮತ್ತೆ ನೀವ ಹೇಳಿದ್ರಲ್ಲ ಅವ್ರಿಗೂ ಮಾಡತ್ತ, ಅವ್ರಿಗೂ ಮಾಡೇನ್ರಿ, ಎಲ್ಲರಿಗೂ ಮಾಡೇನ್ರಿ ಅತ್ತಿಯರ. ಇದೆಲ್ಲ ಪಟ ಅವ್ರು ಬರೋದ್ರಾಗೆಲ್ಲ ಕೆಲಸ ಮುಗಿಬೇಕು. ಅವ್ರು ಬಂದಾಗ ಎಲ್ಲ ನಾ ಮಾಡೀನಿ ಅಂತ ಒಟ್ಟು ಅನ್ನಬಾರ್ದು. ನೀನೇನಾರ ಬಾಯ್ಬಿಟ್ಟು ನಾನು ಮಾಡೀನಿ ಅಂದು ನಾಲ್ಗಿ ಮುಂದೆ ಮಾತಾಡಕ್ಕೆ ಬರಬಾರ್ದು. ಹಂಗೆ ಅಲ್ಲೇ ಒಳಗೆ ಕಟ್ಟ ಮಾಡ್ಬಿಡ್ತೀನಿ. ಹಂಗೆ ಆ ಗೌಡು ಬಂದು ಕೂಡ ಹಲ್ಲು ಕಿಸ್ಕೊಂತ ಅದ್ನಂತಲ್ಲಿ ಹೋದ್ನಿ, ಮೈ ತಗಿಸ್ಕೊಂತ ಹಲ್ಲು ಕಿಸ್ಕೊಂತ ಚಕ್ಕಂಡು ಆಡಕ್ಕಂತಂದು ಏನಾರು ಹೋದಿ ಇಲ್ಲೋಡ, ನಿನ್ನ ಒಂದೊಂದು ಮೈಯಾಗಿನ ಎಲುಬು ಪುಡಿ ಹಾಕವ. ಹೇಳಿದ್ ಕೇಳ್ತೇನೆ, ಅಲ್ಲೇ ಆ ಕ್ಷಣನ ನೀನು ಅಲ್ಲೇ ನೆಗದ ಬಿದ್ದುಕ್ಕಿದೆ. ಮತ್ತೆ ರಕ್ತ ಕಾರಿಸಾಯ್ತಿದೆ. ಆ ಗೌಡ ಬರತ್ಲೆ ಹೇಳ್ಬೇಕು, ನೀನು ನನ್ನಿಂದ ದೂರ ಇರಿ. ಇನ್ಮೇಲೆ ನಾನು ನಿಮ್ಮ ತಂಗಿ ಸಮಾನ, ನನ್ನ ಆ ದೃಷ್ಟಿಯಂತ ನೋಡ್ಬೇಡ್ರಿ. ನಾನು ನೀವು ಅಣ್ಣ ತಂಗಿ ಅಂತ ಅನ್ಬೇಕು. ಆಮೇಲೆ ಅವರು ಬಂದೇನಾರು ನಿನಗೆ ಗೌಡನಂತಲ್ಲಿ ಹೋಗೋ ಹಿಂಗಂದ್ರೆ ಇಲ್ರಿ ನಾ ಅವ್ರಿಗೆ ತಂಗಿ ಹಂಗೆ ಇನ್ನು ಹಂಗೆ ಮಾಡಲ್ಲ ಅಂತ ಹೇಳ್ಬೇಕು. ಏನ ಮನೆ ಕೆಲಸ ಮಾಡಿದ್ರು ನಾ ಮಾಡಿದೆ ಅಂತ ಹೇಳ್ಬಾರ್ದು. ಎಲ್ಲ ಇನ್ಮೇಲೆ ನೀನೇ ಮಾಡ್ಬೇಕು. ಆ ಗೌಡ ನಿಂತಿ ಏನಾರು ಅನ್ನೋದು, ಆ ಗೌಡ ಹಚ್ಕೊಟ್ಟು ಏನಾರು ಗೌಡ ನಿಂತಿ ಜಗಳ ತೆಗೆದು ಅಂತ ಏನಾರು ಮಾಡಿದಿ ಇಲ್ಲೋಡು. ಆಮೇಲೆ ನೀನು ಆ ಗೌಡ ನಿಂತಿ ನಾವು ಒಂದು ಮಾಡ್ಬೇಕು. ಎಷ್ಟು ದಿವಸ ಪಾಪದ ಕೆಲಸ ಮಾಡಿ ಎಷ್ಟು ಮಂದಿ ಸಂಸಾರ ಹಾಳು ಮಾಡಿ ಜೀವನ ಹಾಳು ಮಾಡಿ ಗೊತ್ತಿಲ್ಲ. ಈಗ ನಾ ಹೇಳಕತ್ತೀನಿ ನೋಡು, ಈಗ ಪಾಪ ಗೌಡ ನಿಂತಿನ ಅವ್ರನ್ನಾರ ಒಂದು ಮಾಡಿ ಅವ್ರನ್ನ ಚಂದ ಜೀವನ ಮಾಡಕ್ಕೆ ಬಾಳೆ ಮಾಡಕ್ಕೆ ಬಿಟ್ಟು ನೀನು ಒಳ್ಳೆ ರೀತಿಲಿ ಅಂತ ಇದ್ದಿ ನಿನ್ನ ಬಿಡ್ತೀನಿ. ಇಲ್ಲ ನಿನ್ನ ನನ್ನ ಜೊತೆ ಕರ್ಕೊಂಡು ಹೋಗಿ ನಿನ್ನ. ಅತ್ತೀರ ನನ್ನ ತಂಗಿ ಅಂತ ಅನ್ಬೇಕ? ಬ್ಯಾಡ್ರಿ, ಇಷ್ಟು ದಿವಸ ಅವ್ರು ಕೊಟ್ಟಾಗ ಚಕ್ಕಂದ ಆಡೀನಿ. ಈಗ ಮೊಮ್ಮಕ್ಳ ತಂಗಿ ಅಂದ್ರೆ ಮನಸ್ಸು ಒಪ್ಪಲ್ಲ. ನನ್ನ ಒಲ್ಲತ್ತಿ ನಾ ಹೇಳಿದ ಮಾತು ಕೇಳಲ್ಲ. ತಂಗಿ ಅನ್ಲಿಕ್ರಿಲ್ಲ. ಇನ್ನು ಮೇಲೆ ನನ್ನ ಸುದ್ದಿ ಬರಬೇಡ್ರಿ. ನನಗೆ ಹಂಗೆಲ್ಲ ನನ್ನ ಜೊತೆಗೆ ಸಲಿಗೆಲಿಂತ್ರ ಇರಬೇಡ್ರಿ. ನನ್ನಿಂದ ದೂರ ಇರ್ರಿ. ನಾನು ಒಬ್ಬ ನಾಟಕ ಕಂಪ್ನಿ ಕೆಲ್ಸಕ್ಕೆ ಬಂದೀನಿ, ಅಷ್ಟೇ ನನ್ನ ಕೆಲಸ. 4 ದಿವಸ ನಿಮ್ಮ ಮನೆಗೆ ಇರಕ್ಕೆ ಬಂದೀನಿ, ಅಷ್ಟೇ ನಂದು ಇರ್ತೀನಿ ಹೋಗ್ತೀನಿ ಅಂತೇಳಿ ಹೆಂಗೆ ಬಂದು ಹಂಗೆ ಸುಮ್ಕಿಲ್ದಂಗೆ ಹೋಗ್ಬೇಕಾ? ನೀನು ಏನಾರು ಇನ್ನು ಮುಂದೆ ಏನಾರು ನಿನ್ನ ರಂಗಿನ ಆಟ ಮುಂದುವರ್ಸಿದಿ ಅದನ್ನ ಹೆಂಗೆ ಬಾಲ ಕಟ್ ಮಾಡ್ಬೇಕು, ನಾ ಕಟ್ ಮಾಡ್ತೀನಿ ನೋಡು, ಹುಷಾರು. ಆಯ್ತು ರೀ ಒಟ್ಟ ಇನ್ನು ಮುಂದೆ ಗೌಡನ ಸುದ್ದಿ ಹೋಗಲ್ಲ, ಏನಿಲ್ಲ. ನಾನಂತೂ ನನ್ನ ಪಡಿರತ್ತು. ಆತು ಆ ಗೌಡ ನಿಂತಿನ ಕೂಡಿಸ್ತೀನಿ. ಮತ್ತೆ ಹಂಗ ನೆನಪಿಟ್ಕೋ, ಆ ಗೌಡ ನಿಂತಿ ಗೌಡ ಮಕ್ಕೊಂಡಿರ್ತಾರಲ್ಲ, ಅವ್ರವು ಮಕ್ಕೊಂಡಿರ್ತಾರಲ್ಲ, ಅವ್ರು ಎದ್ದೇಳಷ್ಟೊತ್ತಿಗೆ ನೀನು
ಅಂಗಳ ಕಸ ಹೊಡೆದು ಸಗಣಿ ಹೊಡೆದು ಹಾಲು ಹಿಂಡ್ಕೊಂಬಂದು ಜಳಕ ಮಾಡಿ ಮನೆಯನ್ನು ಎಲ್ಲ ಕಲ್ಲು ನೆಲ ಎಲ್ಲ ಒರೆಸಿ ಪೂಜೆ ಮಾಡಿ ಅವ್ರಿಗೆ ನಾಷ್ಟ ಚಾ ಎಲ್ಲ ಸಜ್ಜು ಮಾಡಿಟ್ಟು ಎಲ್ಲ ಮಾಡ್ಬೇಕ. ಮತ್ತು ಅವರು ಹೊರಗೆ ಹೋದ ಮಧ್ಯಾಹ್ನ ಅಡಿಗೆ, ಮತ್ತು ಸಾಯಂಕಾಲ ಕಸ ಹೊಡೆಯೋದು ದೀಪ ಹಚ್ಚೋದು, ಮತ್ತು ರಾತ್ರಿ ಗಡಿಗೆ ಎಲ್ಲ ಒಂದು ನೀನ ಮಾಡ್ಬೇಕು. ಒಂದು ತುಟಿ ಪಿಟಕ್ಕಂತ ನಾ ಮಾಡಿ ಅಂತ ಹೇಳ್ಬಾರ್ದು. ಎಲ್ಲದು ನಿಮ್ಮ ಸಸಿ ಮಡ ಅಂತವ್ರ ತೆಗಿಬೇಕು, ನಿನ್ನ ನಿಂತು ಮಡ ಅಂತಂದು ಅವ್ರ ಗಂಡಿಗೆ ಹೇಳ್ಬೇಕು. ನೀನೇನಾರ ಅಪ್ಪಿ ತಪ್ಪಿ ನನಗೆ ಸಾಕಾತು ಸುಸ್ತಾತು ನಾನ ಮಾಡೀನಿ ಅಂತ ಬಾಯಿ ಬಿಟ್ಟು ಅವಾಗ ಹಂಗ ಅಲ್ಲೇ ರಕ್ತ ಕರ್ಸೈತಿಯ ನೀನು. ಹುಷಾರು. ಯಪ್ಪ ಮಷೀನಿಗಿದೆಲ್ಲ ಮಾಡಿ ಇಷ್ಟೆಲ್ಲ ಮಾಡ್ಬೇಕ? ಆಯ್ತ್ರಿ ದೇವ್ರ ಉಳಿಯಲ್ಲಿ ಬಂದು ಸಿಕ್ಕೊಂಡೆವ ಯಪ್ಪ ದೇವ್ರ.